ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅವಿವಾಹಿತರು ಬಹಳಷ್ಟು ಪ್ರಯೋಗ ಇತ್ಯಾದಿಗಳನ್ನು ಮಾಡಿ ಕೂಡ ವಿವಾಹ ಭಾಗ್ಯ ಬಾರದೇ ಇರುವವರಿಗಾಗಿ ನಾನೊಂದು ಪರಿಹಾರವನ್ನು ಇವತ್ತು ಕೊಡ್ತಾ ಇದ್ದೀನಿ. ಬಟ್ ಪರಿಹಾರವನ್ನು ಕೊಡೋದಕ್ಕಿಂತ ಮುಂಚೆ 2 ನಿಮಿಷ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಾರ್ಮಲಾಗಿ ಪರಿಹಾರ ಕೊಟ್ಟಾಗೂ ಮಾತಾಡ್ತೀರಾ ಅಂತೀರಾ? ಇದು ಬೇರೆ ಮಾತು. ನೋಡಿ, ಯಾವುದಾದ್ರು ಒಂದು ಜಾತಕ ಇತ್ಯಾದಿಗಳನ್ನು ತಗೊಂಡು ಹೋದಾಗ ದಯವಿಟ್ಟು ವಿದ್ಯಾವಂತರ ಹತ್ರ ಕೇಳಿ, ಇದಕ್ಕೆ ವಿವಾಹ ಯೋಗ ಇದೆಯಾ? ಇದೆ ಅಂದರೆ ಯಾವಾಗ, ಯಾವ ರೀತಿ ಗಂಡು ಬರ್ತಾನೆ, ಯಾವ ರೀತಿ ಹೆಣ್ಣು ಬರ್ತಾನೆ, ಯಾವ ದಿಕ್ಕಿನಿಂದ ಬರ್ತಾರೆ, ಏನು ಮಾಡ್ತಾ ಇರ್ತಾರೆ ಅಂತೆಲ್ಲ ಕೇಳ್ತೀರಾ ನೀವು. ಅದಕ್ಕೆ ಬದಲಾಗಿ ವಿವಾಹ ಯೋಗ ಇದೆಯಾ, ಇದ್ದರೆ ಯಾವಾಗ, ಆ ದಶಾಭುಕ್ತಿ ಇತ್ಯಾದಿಗಳು ಬಂದಿದೆಯಾ, ಗೋಚಾರ ಸಪೋರ್ಟ್ ಮಾಡ್ತಾ ಇದೆಯಾ, ಗುರುಬಲ ಬಂದೈತೆ ಮದುವೆ ಆಗುತ್ತಂತೆ, ಯಾರು ಹೇಳಿರೋದು? ಅದು ಹಾಗಲ್ಲ. ಕರೆಕ್ಟಾಗಿರುವಂಥ ಕ್ಯಾಲ್ಕುಲೇಷನ್ ಹಾಕುವಂಥ ವಿದ್ಯಾವಂತ ಜ್ಯೋತಿಷಿಗಳ ಹತ್ರ ನೀವು ಹೋದಾಗ ಅವ್ರು ಹೇಳ್ತಾರೆ, ಈ ವ್ಯಕ್ತಿ ಹೇಳ್ತಾ ಇರೋದು ಸರಿ ಇದೆ, ನಮ್ಗೆ ಇಷ್ಟೆಲ್ಲ ಕೆಲಸ ಇರುತ್ತೆ. ಅದನ್ನು ನೋಡಿಬಿಟ್ಟು ಗುರುಬಲ ಬಂದ್ಬಿಟ್ಟೈತೆ, ಈ ರಾಶಿಯವರಿಗೆಲ್ಲ ಮದುವೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಗುರುಬಲ ಬಂದೈತೆ, ದಶಾಭುಕ್ತಿ ಮ್ಯಾಚ್ ಆಗ್ತೈತೆ, ಈ ವ್ಯಕ್ತಿಗೆ ವಿವಾಹ ಆಗಬೇಕಾಗಿದೆ. ಆವಾಗ ಅದನ್ನೇನಾದ್ರು ಅವರು ನೋಡುವಂಥದ್ದಿರುತ್ತೆ. ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಅದಕ್ಕೆ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡುವಂಥದ್ದಿರುತ್ತೆ. ಇದು ಒಂದು ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ವಿವಾಹ ಇತ್ಯಾದಿಗಳನ್ನು ಮಾಡೋಕ್ಕೆ ಬಂದಾಗ, ವಧು ಅಥವಾ ವರ ಬಂದಾಗ ನಮ್ಗೆ ಇದೇ ಬೇಕು ಅಂತೇಳ್ಬಿಟ್ಟು ಕೆಲವರು ಹಠ ಮಾಡ್ಕೊಂಡು ಕೂತಿರ್ತಾರೆ. ಇಂಥದ್ದೇ ಬರಬೇಕು, ಅದು ಒಂದು ಅವ್ರು ಕೂತಿರ್ತಾರೆ, ಇಲ್ಲ ಅವ್ರ ಮನೆಯವ್ರು ಕೂತಿರ್ತಾರೆ. ಇಂಥದ್ದೇ ಬೇಕು, ಇದು ನಮ್ಮ ಲೆವೆಲ್ಗೆ ಸೆಟ್ ಆಗಲ್ಲ, ಇವ್ರದ್ದು ಇನ್ನೂ ಸೆಟ್ಲ್ ಆಗಿಲ್ಲ, ಇವ್ನು ಸ್ವಂತ ಕೆಲಸ ಇಲ್ಲ, ಇವಳು ನೋಡೋದಕ್ಕೆ ಚಂದ ಇಲ್ಲ, ಈ ಥರದ್ದೆಲ್ಲ ನೀವು ಕೂತಿದ್ರೆ ಕೆಲಸ ಆಗಲ್ಲ. ನಿಮ್ಮ ಒಂದು ಕರ್ಮದಲ್ಲಿ ಏನು ಬರೆದಿದೆಯೋ ಯಾರಿಗೆ ಗೊತ್ತು? ಇದನ್ನು ನೋಡಿ. ಈ ಥರ ಭಾಳಷ್ಟು ಬಂದ್ಬಿಟ್ಟು ರಿಜೆಕ್ಟ್ ಮಾಡಿನೇ ಭಾಳಷ್ಟು ಜನರಿಗೆ ವಿವಾಹ ಆಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಇದಾದ ನಂತರ ಕೊಡುವಂಥ ಪರಿಹಾರವನ್ನು ಮಾಡಿ. ಮಳೆ ಬರಬೇಕು, ಅಲ್ಲಿವರೆಗೂ ಕಾಯಿರಿ. ಮಳೆ ನೀರನ್ನು ಶೇಖರಣೆ ಮಾಡ್ಕೋಬೇಕಾಗುತ್ತೆ ಅವಿವಾಹಿತರು. ಸರ್, ಅವ್ರ ಬದಲಾಗಿ ನಾವು ಮಾಡ್ತೀವಿ, ಅವ್ರ ಕೆಲಸಕ್ಕೆ ಹೋಗಿರ್ತಾರೆ, ಅವರೇ ಮಾಡಬೇಕು. ಮಳೆ ನೀರನ್ನು ಶೇಖರಣೆ ಮಾಡಿ. ಹತ್ತಿರದಲ್ಲಿ ನಿಮ್ಗೆ ಯಾರಾದರೂ ಅರ್ಚಕರು, ಒಳ್ಳೆ ಪುರೋಹಿತರು ಅರ್ಚಕರು ಯಾರಾದರೂ ನಿಮಗೆ ಸಿಕ್ಕಿದ್ರೆ, ಗಣಪತಿ ದೇವಸ್ಥಾನದಲ್ಲಿದ್ದಂಥ ಅರ್ಚಕರು ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿ ಇದೇ ನೀರಿನಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡೋದಕ್ಕೆ ಹೇಳಿ. ಗಣಪತಿಗೆ ಅಭಿಷೇಕ ಏನಂತ, ಸಂಕಲ್ಪ ಇತ್ಯಾದಿಗಳನ್ನು ಮಾಡುವಾಗ ವಿವಾಹ ಕಾರ್ಯ ನೆರವೇರಲಿ, ನನಗಂತ ಇರುವಂಥ ವಧು, ನನಗೇ ಎಂದು ಇರುವಂಥ ವಧು ಅಥವಾ ವರ ಬೇಗನೆ ಸಿಗಲಿ, ವೈವಾಹಿಕ ಜೀವನ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷಗಳು ಏನಾದರೂ ಜಾತಕದಲ್ಲಿದ್ದರೆ ಪರಿಪೂರ್ಣತೆಯಿಂದ ನಿವಾರಣೆ ಆಗಲಿ ಅಂಥೇಳಿ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿ. ಆವಾಗ ನೋಡಿ ಕೆಲಸ ಹೇಗಾಗುತ್ತೆ ಅಂತ. ತುಂಬ ಜನ ಬಂದ್ಬಿಟ್ಟು ಸಂಕಲ್ಪ ಇತ್ಯಾದಿಗಳನ್ನ ಮಾಡುವಾಗ ನಾರ್ಮಲ್ ಸಂಕಲ್ಪಗಳನ್ನ ಮಾಡ್ತೀರಾ. ಈ ರೀತಿ ಮಾಡಬೇಡಿ. ಜಾತಕ ಇಟ್ಕೊಳ್ಳಿ, ಜಾತಕಗಳನ್ನ ಇಟ್ಕೊಂಡು ಸಂಕಲ್ಪ ಮಾಡಿ ನೋಡಿ, ಕೆಲಸ ಯಾಕಾಗಲ್ಲ, ನಾನು ನೋಡ್ತೀನಿ, ಕೆಲಸ ಆಗುತ್ತೆ, ಎಲ್ಲರದು ಕೆಲಸ ಆಗುತ್ತೆ, ಎಲ್ಲ ಕೆಲಸಗಳಾಗುತ್ತೆ. ಸೋ ಆ್ಯಂಡ್ ಸೋ ಲಗ್ನ, ಯಾವ್ದಾರು ಒಂದು ಲಗ್ನದಲ್ಲಿ ಹುಟ್ಟಿರ್ತೀರ, ಎಷ್ಟನೇ ಮನೆಯ ಸೂರ್ಯ, ದ್ವಿತೀಯ ಸೂರ್ಯ, ಓಕೆ. ಇದೇ ರೀತಿ ಯಾವ್ಯಾವ ಒಂದು ಭಾವಗಳಲ್ಲಿ ಯಾವ ಗ್ರಹಗಳಿದೆ, ನವಗ್ರಹ ಜನಿತ ದೋಷ ನಿವಾರಣಾರ್ಥಂ ಇದನ್ನೆಲ್ಲ ಹೇಳಿ ಆದ್ರ ಮೇಲೆ ನೀವು ಮಾಡುವಂಥ ಸಂಕಲ್ಪದಿಂದ ಎಷ್ಟು ಕೆಲಸ ಆಗುತ್ತೆ ಅಂತ ನೋಡಿ. ಇವಾಗ ಪ್ರವೀಣ್ ಅನ್ನುವಂಥವ್ನು ನಾನು ಒಬ್ಬನೇನಾ ನಾನು ಹೋಗಿ ಪ್ರವೀಣ್ ಅನ್ನುವಂಥ ಹೆಸರಿನಲ್ಲಿ ಸಂಕಲ್ಪ ಮಾಡಿದ್ರೆ ದೇವ್ರಿಗೆ ಗೊತ್ತಾಗ್ಬಿಡುತ್ತಾ ನಾನು ಯಾರು ಅಂತ? ಅಲ್ವಾ? ನೀವು ಯೋಚನೆ ಮಾಡಿ ನೋಡಿ. ಈ ಪ್ರವೀಣ್ ಅನ್ನುವಂಥ ಹೆಸರಿನ ಹಿಂದ್ಗಡೆ ಇರುವಂಥವ್ರು ಯಾರು? ಮಾತಾಪಿತೃಗಳು. ಇಂಥವರ ಮಗನಾದ ಪ್ರವೀಣ್ ನಾನೊಬ್ಬನೇ. ಗೊತ್ತಾಯ್ತಾ ಇವಾಗ? ಸೊ ಈ ರೀತಿ ನೀವುಗಳು ಮಾಡ್ಬೋದು. ಜಾತಕದಲ್ಲಿರುವಂಥ ದೋಷಗಳನ್ನ ಕೆಲವರು ಪರಿಹಾರ ಇತ್ಯಾದಿಗಳನ್ನ ಮಾಡುವ ಸಂಕಲ್ಪ ಮಾಡಲ್ಲ. ಸೋ ಆ್ಯಂಡ್ ಸೋ ವ್ಯಕ್ತಿ, ಸೋ ಆ್ಯಂಡ್ ಸೋ ವಾಸರ, ಸೋ ಆ್ಯಂಡ್ ಸೋ ಇದು, ಸೋ ಆ್ಯಂಡ್ ಸೋ ಸಂವತ್ಸರ ಮುಗೀತು, ಇಂಥ ಕೆಲಸಕ್ಕೆ ಇಂಥ ಆಗಬೇಕು, ಮುಗೀತು. ಅದಲ್ಲ. ಜಾತಕವನ್ನು ಅದರಲ್ಲಿ ಆ್ಯಡ್ ಮಾಡಿ, ಜಾತಕವನ್ನು ನೋಡಿ, ಇದರಲ್ಲಿರುವಂಥ ದೋಷಗಳು ಯಾವುದಾದ್ರು ವಿವಾಹ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಈ ರೀತಿ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಸ್ವಾಮಿಗಳಿಗೆ ಅಭಿಷೇಕವನ್ನು ಮಾಡುವಂಥ ಅರ್ಚಕರನ್ನ ಹೋಗಿ ಮಾತಾಡಿಸಿ. ಇಲ್ಲಿ ಮಾಡಲ್ಲ ಅನಿಸುತ್ತೆ, ಇವನಾಗಲ್ಲ ಅನಿಸುತ್ತೆ, ಇವನು ಸರಿ ಇಲ್ಲ, ಯಾವಾಗ ನೋಡಿ ಅಂತಿರ್ತಾನೆ, ಈ ಥರದ್ದೆಲ್ಲ ಭಾಳಷ್ಟು ಮಾತಾಡ್ತಾ ಇರ್ತೀರ. ಗುರುಗಳಿಗೆ, ಬ್ರಾಹ್ಮಣರಿಗೆ, ವಿದ್ವಾಂಸರಿಗೆ, ವಿದ್ಯಾವಂತರಿಗೆ ದಯವಿಟ್ಟು ಮಾತಾಡಬೇಡಿ. ಭಾಳಷ್ಟು ನಮ್ಮ ಕರ್ಮಗಳು ಇತ್ಯಾದಿಗಳನ್ನು ಕಳೆಯುವಂಥ ಕೆಲಸವನ್ನು ಅವ್ರುಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ದುಡ್ಡು ಸಿಗಲ್ವಾ? ಸಿಕ್ಕಿದ್ರೆ ಮಾಡ್ತೀರಾ? ತೊಂದರೆ ಆಗುತ್ತೆ ನಿಮಗೆ ಅಂತ ಗೊತ್ತಿದ್ರು ದುಡ್ಡು ಕೊಟ್ಟರೆ ಮಾಡ್ತೀರಾ? ಇಲ್ವಲ್ಲ, ಅಲ್ವಾ? ಸೊ ವೃತ್ತಿ ಧರ್ಮ ಅನ್ನುವಂಥದ್ದು ಒಂದಿರುತ್ತೆ. ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ, ಒಂದು ರಿಕ್ವೆಸ್ಟ್. ಯಾಕಂದರೆ ಇದೊಂದು ಮಾಡೋದ್ರಿಂದ ನನ್ನ ಜೀವನದಲ್ಲಿ ಹೊಸ ಜೀವನವನ್ನು ನಾನು ನೋಡ್ತೀನಿ, ನನ್ನ ಲೈಫ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ, ನನ್ನ ಸಂಗಾತಿ ಒಬ್ಬರು ಬರ್ತಾರೆ, ಅವ್ರು ಬಂದಾದ ನಂತರ ನನ್ನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಗಳು ಬರ್ಬೋದು, ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಅಲ್ವಾ? ಸೊ ಇದಕ್ಕಾಗಿ ನಿಮ್ಮ ಸಹಾಯ ಬೇಕಾಗಿದೆ. ಅಂದರೆ ಎಷ್ಟು ಕ್ಲೀನಾಗಿ ಕೇಳಬೇಕು. ನಾವು ಒಂದು 100 ರೂಪಾಯಿ 500 ರೂಪಾಯಿ ಕೊಟ್ಟರು ಕೂಡ ಕೆಲಸ ಮಾಡಿಕೊಡ್ತಾರೆ, ಅಲ್ವಾ? ದಯವಿಟ್ಟು ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬನ್ನಿ, ಮಾತಾಡೋದನ್ನು ರೂಢಿಸ್ಕೊಳ್ಳಿ, ಒಳ್ಳೆ ಮಾತುಗಳಿಂದ ಕೇಳ್ಕೊಂಡು ನೋಡಿ. ಖಂಡಿತವಾಗ್ಲೂ ಈ ಪರಿಹಾರ ಕೆಲಸ ಆಗುತ್ತೆ. ಅವಿವಾಹಿತರಿಗೆ ಇದು ರಾಮಬಾಣ ಪರಿಹಾರ ಆಗಿದೆ. ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ.